ಹೇಗೆ ರೆಡಿಯಾಗಿದೆ ಅಂತ. ಸೂಪರ್ ಆಗಿದೆ ನೋಡಿ, ಇದನ್ನು ತಿಂದು ನೋಡುವ. ಕ್ರಂಚಿ ಮತ್ತು ಒಳಗಡೆಯಿಂದ ಸೂಪರ್ ಟೇಸ್ಟಿಯಾಗಿದೆ. ಅಂದರೆ ಫ್ರೆಶ್ ಮೀನಲ್ಲ, ಒಳ್ಳೆ ಮಸಾಲೆ ಎಲ್ಲ ಸರಿಯಾಗಿ ಎಳೆದು ಸೂಪರ್ ಆಗಿದೆ. ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ನನಗೆ ಫ್ರೆಶ್ ಮೀನು ಸಿಕ್ಕಿದೆ. ಈಗ ಮಳೆ ಸ್ವಲ್ಪ ಕಡಿಮೆ ಆಗಿದೆ, ಹಾಗೆ ಒಳ್ಳೆ ಮೀನು ಬರ್ತದೆ ಮಂಗಳೂರಲ್ಲಿ. ತುಂಬ ಫ್ರೆಶ್ ಇದೆ ಇದು. ಇದರಲ್ಲಿ 1 kg ಮೀನು ಇದೆ. ಇದರಲ್ಲಿ ಸ್ವಲ್ಪ ರವಾ ಫ್ರೈ ಮತ್ತು ಮಸಾಲ ಫ್ರೈ ಮಾಡಬೇಕು. ಹಾಗೆ ನೋಡಿ, ನನ್ನ ಸೀಸರ್ ತುಂಬ ಒಳ್ಳೆಯದಿದೆ, ಹಾಗೆ ಕಟ್ ಮಾಡಲಿಕ್ಕೆ ಕೂಡ ಈಸಿ ಆಗುತ್ತೆ. ಈ ಸೀಸರಲ್ಲಿ ತುಂಬ ಶಾರ್ಪ್ ಇದೆ. ಹಾಗೆ ಎಲ್ಲ ಫಿಶನ್ನು ಕ್ಲೀನ್ ಮಾಡುವ. ಇದು ನಮಗೆ ಇಲ್ಲಿ ಬುಟ್ಟಿಯಲ್ಲಿ ಮಾರಿ ತರ್ತಾರೆ ಮೀನು. ಬೆಳಿಗ್ಗೆ 9 ಗಂಟೆಗೆ ಬರ್ತದೆ. ಇಷ್ಟು ಫ್ರೆಶ್ ಮೀನು ದುಬೈಯಲ್ಲಿ ಕೂಡ ಸಿಗುವುದಿಲ್ಲ. ಹಾಗೆ ಇಲ್ಲಿ ತುಂಬ ಫ್ರೆಶ್ ಇರುತ್ತೆ. ಮತ್ತು ಇಲ್ಲಿ ಬಂದರೆ ಮೀನೊಂದು ತಿನ್ನಲೇಬೇಕು. ನೋಡಿ, ವಾರದಲ್ಲಿ 7 ದಿನ ಕೂಡ ಮೀನು ನಮಗೆ. ಅಂದರೆ ಮೀನು ತುಂಬ ಒಳ್ಳೆಯದು ಹೆಲ್ತಿಗೆ. ಹಾಗೆ ಇದರಲ್ಲಿ 16 ಮೀನು ಇದೆ. ಈ ಮಾಂಸ ಎಲ್ಲ ತಿನ್ನೋದಕ್ಕಿಂತ ಮೀನು ತುಂಬ ಹೆಲ್ದಿ. ಹಾಗೆ ನೋಡಿ, ಇಲ್ಲಿ ನಾನು ಮಸಾಲ ರೆಡಿ ಮಾಡ್ತಾ ಇದ್ದೇನೆ. ಇಲ್ಲಿ ಒಂದು 12 ಮೆಣಸು, ಕಾಶ್ಮೀರಿ ಚಿಲ್ಲಿ, ಇದನ್ನು ಬಿಸಿ ನೀರಲ್ಲಿ ನೆನೆಸಲಿಕ್ಕೆ ಇಟ್ಟಿದ್ದೇನೆ. ಆಗ ಒಳ್ಳೆ ಮಸಾಲ, ಅಂದರೆ ರುಬ್ಬಲಿಕ್ಕೆ ಕೂಡ ಈಸಿ ಆಗುತ್ತೆ, ಒಳ್ಳೆ ಪೇಸ್ಟ್ ಬರುತ್ತೆ ಈ ವಾಮ್ ವಾಟರಲ್ಲಿ ಇಟ್ಟರೆ. ಮತ್ತು ಕಲ್ಲರ್ ಕೂಡ ಒಳ್ಳೆ ಕಲ್ಲರ್ ಇರುತ್ತೆ ಇದಕ್ಕೆ, ಈ ಮಸಾಲಕ್ಕೆ. ನೀವು ನೋಡ್ಬೋದು, ಇದೆಲ್ಲವನ್ನು ನಾನು ಮಿಕ್ಸಿ ಜಾರಿಗೆ ಹಾಕಿದ್ದೇನೆ. ಮತ್ತು ಇದಕ್ಕೆ ನಾನು ಸ್ವಲ್ಪ 1 ಚಮಚದಷ್ಟು ನಾನು ಕಾಳು ಮೆಣಸು ಹಾಕ್ತಾ ಇದ್ದೇನೆ. ಇವೆಲ್ಲವನ್ನು ರುಬ್ಬಲಿಕ್ಕೆ ಉಂಟು. ಮತ್ತು 1 ಚಮಚ ನಾನು ಜೀರಿಗೆ ಹಾಕ್ತಾ ಇದ್ದೇನೆ. ಮತ್ತು ಸ್ವಲ್ಪ ಟರ್ಮರಿಕ್ ಪೌಡರ್, ಅರಸಿನ ಹುಡಿ. ಇದು ಮಸಾಲ ತುಂಬ ಒಳ್ಳೆಯದಾಗುತ್ತೆ. ಅಂದರೆ ಈ ಮ್ಯಾರಿನೇಟ್ ಮಾಡಿ ಇಟ್ಟರೆ ಮತ್ತು ತುಂಬ ದಿನ ಇದನ್ನು ಸ್ಟೋರ್ ಮಾಡಿ ಇಡ್ಬೋದು ಈ ಮಸಾಲ. ಇದಕ್ಕೆ ಸ್ವಲ್ಪ ಹುಳಿ ಹಾಕ್ತಾ ಇದ್ದೇನೆ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ನಿಮಗೆ ಹುಳಿ ಇಲ್ಲದಿದ್ದರೆ ವಿನೆಗರ್ ಕೂಡ ಹಾಕಿ ಮಾಡ್ಬೋದು. ನಾನು 2 ಹಾಕ್ತಾ ಇದ್ದೇನೆ. ಹುಳಿ ಸ್ವಲ್ಪ ಜಾಸ್ತಿ ಹಾಕ್ತಾ ಇದ್ದೇನೆ, ಮತ್ತು ಸ್ವಲ್ಪ ಅಂದರೆ ಗ್ರೈಂಡ್ ಮಾಡುವಾಗ ನೀರು ಹಾಕುವ ಬದಲು ನಾನು ಇಲ್ಲಿ ವಿನೆಗರನ್ನು ಹಾಕ್ತಾ ಇದ್ದೇನೆ. ಮತ್ತು ನೋಡ್ಬೋದು, ತಿಕ್ ಪೇಸ್ಟ್ ಮಾಡಿದ್ದೇನೆ. ಇದು ಕೆಲವು ದಿನ ನಿಮಗೆ ಫ್ರಿಜ್ಜಲ್ಲಿ ಇಡ್ಬೋದು. ಸ್ವಲ್ಪ ಸಾಲ್ಟ್ ಕಡಿಮೆ ಇತ್ತು, ಹಾಗೆ ಇನ್ನೂ ಸ್ವಲ್ಪ ಸಾಲ್ಟ್ ಹಾಕಿ ಇನ್ನು ಒಮ್ಮೆ ನಾನು ಒಳ್ಳೆಯ ಪೇಸ್ಟ್ ಮಾಡುವ ಅಂತ. ನೋಡಿ, ಇದು ಪೇಸ್ಟ್ ರೆಡಿ ಆಗಿದೆ. ಇದು ನಿಮಗೆ ಯಾವ ಮೀನಿಗೂ ಯೂಸ್ ಮಾಡ್ಬೋದು ಈ ಮಸಾಲ. ನೋಡಿ, ಕೆಲವು ದಿನ ಇದು ಮಾಡಿ ಇಟ್ಟರೆ ನಿಮಗೆ ಅರ್ಜೆಂಟಾಗಿ ಫಿಶ್ ಫ್ರೈ ಮಾಡಬೇಕಾದ್ರೆ ಇದನ್ನು ಯೂಸ್ ಮಾಡಿದರೆ ಆಯಿತು. ಮತ್ತು ಈಗೆಲ್ಲ ನಾನು ಮೀನನ್ನು ಹೀಗೆ ಮಸಾಲ ಎಲ್ಲ ಕಡೆಯಿಂದ ಹಾಕಿ ನಾನು ಫ್ರೀಝರಲ್ಲಿ ಇಡ್ತೇನೆ. ಅಂದರೆ ಮ್ಯಾರಿನೇಟ್ ಮಾಡಿ ಎಷ್ಟು ಫಿಶ್ ಬೇಕು ಇದರಲ್ಲಿ ಅಷ್ಟು ಫ್ರೈ ಮಾಡಿದರೆ ಆಯಿತು. ಮಸಾಲ ಒಳ್ಳೆ ಎಳೀತದೆ ಇದಕ್ಕೆ. ಮತ್ತು ಇದಕ್ಕೆ ನಾನು ಕಡ್ಸಾಕ್ತಾ ಇಲ್ಲ, ಯಾಕೆಂದರೆ ಕೆಲವೊಮ್ಮೆ ನನಗೆ ಗ್ರೇವಿಗೆ ಕೂಡ ಹಾಕ್ಬೋದು. ಕಡ್ಸಾಕಿದರೆ ಮತ್ತು ಅದು ಕಟ್ ಮಾಡಲಿಕ್ಕೆ ಇದಾಗುತ್ತಲ್ಲ, ಅದಕ್ಕೋಸ್ಕರ ನಾನು ಈಗೇನು ಹಾಕ್ತಾ ಇದ್ದೇನೆ. ಮತ್ತು ಮ್ಯಾಕ್ರೆಲಿ ಬಂಗುಡೆ ಮೀನು ಉಂಟಲ್ಲ, ಅದಕ್ಕೆಲ್ಲ ಕಡ್ಸಾಕಿದರೆ ಒಳ್ಳೆಯದು. ಈ ಮೀನಿಗೆ ಕಡ್ಸಾಕಬೇಕಂತ ಇಲ್ಲ, ಒಳ್ಳೆ ಮಸಾಲ ಹೋಗುತ್ತೆ ಒಳಗಡೆ. ನೋಡಿ, ಎಲ್ಲ ಒಂದೊಂದಾಗಿ ಹಾಕಿ ನಾನು ಬಾಕ್ಸಲ್ಲಿ ರೆಡಿ ಮಾಡಿ ಇಡ್ತಾ ಇದ್ದೇನೆ. ಮತ್ತು ಯಾವಾಗ ಬೇಕು ಆಗ ಫ್ರೈ ಮಾಡಿದರೆ ಆಯಿತು. ನೀವು ನೋಡ್ಬೋದು, ಒಂದೊಂದಾಗಿ ಎಲ್ಲ ರೆಡಿ ಮಾಡುವ. ಮತ್ತು ಇದಕ್ಕೆ ಬೇಕಾದರೆ ರವಾ ಫ್ರೈ, ಮಸಾಲ ಫ್ರೈ ಮತ್ತು ಗ್ರೇವಿಗೆ ಕೂಡ ಹಾಕ್ಬೋದು ಇದನ್ನು. ಮತ್ತು 2 ದಿನ ಇಟ್ಟರೆ ಮಸಾಲ ಕೂಡ ಒಳ್ಳೆ ಎಳೆಯುತ್ತೆ. ಮತ್ತು ಇಲ್ಲಿ ಉಳಿದ ಮಸಾಲವನ್ನು ನಾನು ಈ ಸಣ್ಣ ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಡ್ತೇನೆ. ಮತ್ತು ಬೇಕಾಗುವಾಗ ಇದನ್ನು ಯೂಸ್ ಮಾಡ್ಬೋದು. ಕೆಲವು ದಿನ ಇದನ್ನು ಈ ರೀತಿ ಸ್ಟೋರ್ ಮಾಡಿ ಇಡ್ಬೋದು, ಬೇಕಾಗುವಾಗ ಯೂಸ್ ಮಾಡಿದರೆ ಆಯಿತು. ಸೂಪರ್ ಇದೆ ಈ ಮಸಾಲೆ, ನೀವು ಕೂಡ ಟ್ರೈ ಮಾಡಿ ಒಮ್ಮೆ. ನೋಡಿ, ಇದರಲ್ಲಿ ನಾನು ಈಗ ಸ್ವಲ್ಪ ರವಾ ಫ್ರೈ ಮಾಡ್ತೇನೆ ಮಧ್ಯಾಹ್ನಕ್ಕೆ ಲಂಚಿಗೆ. ಈಗ ಒಂದು 2 ಗಂಟೆ ಇದನ್ನು ಮ್ಯಾರಿನೇಷನ್ ಆಗಲಿಕ್ಕೆ, ಅಂದರೆ ಸ್ವಲ್ಪ ಅದು ಎಲ್ಲ ಎಳೀಲಿ ಮಸಾಲ ಅಂತ ನಾನು ಒಳಗಡೆ ಇಡ್ತಾ ಇದ್ದೇನೆ. ಇಲ್ಲಿ ನಾನು ರೋಸ್ಟೆಡ್ ರವಾವನ್ನು ಯೂಸ್ ಮಾಡ್ತಾ ಇದ್ದೇನೆ. ಸ್ವಲ್ಪ ರವೆ ತಗೊಂಡು ಈ ಪ್ಲೇಟಿಗೆ ಹಾಕ್ತಾ ಇದ್ದೇನೆ, ನೋಡ್ಬೋದು.
ನಿಮಗೆ ಎಷ್ಟು ಬೇಕೋ ಅಷ್ಟು ರವೆ ಹಾಕಿದರೆ ಆಯಿತು. ತುಂಬ ಹಾಕಿದರೆ ಮತ್ತು ಉಳಿದರೆ ವೇಸ್ಟ್ ಆಗುತ್ತೆ, ಅದು ಬಿಸಾಡಬೇಕಾಗತ್ತೆ. ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ರವೆ ಪ್ಲೇಟಿಗೆ ಹಾಕಿ ಈ ಎರಡು ಕಡೆಯಿಂದಲೂ ಮೀನನ್ನು, ಅಂದರೆ ಮೀನಿನ ಇದು ಉಂಟಲ್ಲ, ಎಂಥ ಟೇಲ್ ಉಂಟಲ್ಲ, ಅಲ್ಲಿ ಇಟ್ಕೊಳ್ಬೇಕು. ಮತ್ತು ಈ ರೀತಿ ಎರಡು ಕಡೆಯಿಂದಲೂ ಇದನ್ನು ಫ್ರೈ ಮಾಡಬೇಕು. ನೋಡಿ, ಸ್ವಲ್ಪ ತುಂಬ ಎಣ್ಣೆ ಹಾಕಬಾರ್ದು, ಸ್ವಲ್ಪ ಎಣ್ಣೆ ಹಾಕಿ, ಅಂದರೆ ಒಳ್ಳೆ ಎಣ್ಣೆ ಬಿಸಿ ಆದಮೇಲೆ ಒಂದೊಂದೇ ಮೀನನ್ನು ಎರಡು ಸೈಡಿಂದ ರವಾದಲ್ಲಿ ಈ ರೀತಿ ಮಾಡಿ ಫ್ರೈ ಮಾಡಿದರೆ ಆಯಿತು. ಸೂಪರ್ ಆಗುತ್ತೆ ಮಾತ್ರ ಇದು. ಮತ್ತು ಈ ರೀತಿ ಇದು ಉಂಟಲ್ಲ, ಅದರ ಬೀಲ, ಅದನ್ನು ಹಿಡ್ಕೊಂಡು, ಅಂದರೆ ಟೇಲನ್ನು ಇಟ್ಕೊಂಡು ಈ ರೀತಿ ಹಾಕಬೇಕು. ಇಲ್ಲದ್ರೆ ನಿಮ್ಮ ಕೈಗೆ ಕೂಡ ಈ ರವೆ ಎಲ್ಲ ಅಂಟಿ ಹೋಗುತ್ತೆ. ಹಾಗೆ ಕೆಲವು ಮೀನನ್ನು ನಾನು ಈಗ ಮಧ್ಯಾಹ್ನಕ್ಕೆ ರವೆ ಫ್ರೈ ಮಾಡ್ತಾ ಇದ್ದೇನೆ. ನೋಡಿ, ಸೂಪರ್ ಆಗಿದೆ. ಇದರಲ್ಲಿ 5 ಮೀನು ಇದೆ, 5 ಮೀನು ಫ್ರೈ ಮಾಡ್ತೇನೆ. ಇದು ಎರಡು ಕಡೆಯಿಂದಲೂ ನೋಡ್ಬೋದು ಸೂಪರಾದ ಕೋಟಿಂಗ್ ಕೂಡ ಬಂದಿದೆ. ತುಂಬ ಟೇಸ್ಟ್ ಮತ್ತು ಫ್ರೆಶ್ ಅಲ್ಲ, ಇಲ್ಲಿ ಮಂಗಳೂರಲ್ಲಿ ಫ್ರೆಶ್ ಮೀನು ಸಿಗುತ್ತೆ. ಹಾಗೆ ತಿನ್ನಲಿಕ್ಕೆ ಕೂಡ ಒಳ್ಳೆಯದಾಗತ್ತೆ. ಇದಕ್ಕೆ ಒಂದು ದಾಲ್ ಮಾಡಿದರೆ ಸೂಪರಾದ ಲಂಚ್ ಅಂತ ಹೇಳ್ಬೋದು. ಇದೇ ಮೀನು ನೀವು ರೆಸ್ಟೋರೆಂಟಿಗೆಲ್ಲ ಹೋದರೆ ನಿಮಗೆ ತುಂಬ ಚಾರ್ಜ್ ಮಾಡ್ತಾರೆ. ಹಾಗೆ ಈಸಿಯಾಗಿ ಮನೆಯಲ್ಲಿ ಈ ರೀತಿಯ ಮಸಾಲೆ ಹಾಕಿ ಮಾಡಿದರೆ ನಿಮಗೆ ನೋಡಿ 2-3 ದಿನ ಕೂಡ ತೆಗಿಬೋದು. ಇದರಲ್ಲಿ 1 kg ಮೀನು ಇದೆ. ಸ್ವಲ್ಪವನ್ನು ನಾನು ರವೆ ಫ್ರೈ ಮಾಡ್ತೇನೆ ಮತ್ತು ಸ್ವಲ್ಪವನ್ನು ಮಸಾಲ ಫ್ರೈ ಮಾಡ್ತೇನೆ. ಮತ್ತು ಉಳಿದ ಮೀನು ಫ್ರಿಜ್ಜಲ್ಲಿಟ್ಟರೆ ಬೇಕಾಗುವಾಗ ಫ್ರೈ ಮಾಡಿದರೆ ಆಯಿತು. ನೋಡಿ, ಒಳ್ಳೆ ರವೆ ಫ್ರೈ ಆಯಿತು. ಇದನ್ನು ಬಿಸಿ ಬಿಸಿ ಊಟದ ಜೊತೆ ತಿಂದರೆ ಸೂಪರ್ ಎನಿಸುತ್ತೆ. ಮತ್ತು ಕೆಲವು ಮೀನನ್ನು ನಾನು ಮಸಾಲ ಫ್ರೈ ಮಾಡಿದ್ದೇನೆ. ಮಸಾಲ ಅಂದರೆ ಜಸ್ಟ್ ಆ ಮಸಾಲದಲ್ಲೇ ನಾವು ಮ್ಯಾರಿನೇಟ್ ಮಾಡಿಟ್ಟೆ ಜಸ್ಟ್ ಆಯಿಲ್ ಹಾಕಿ ಫ್ರೈ ಮಾಡಿದರೆ ಆಯಿತು. ನೋಡ್ಬೋದು ಸೂಪರಾಗಿದೆ ಈ ಮೀನು. ನೋಡಿ, ಇದನ್ನು ನಾನು ಸ್ವಲ್ಪ 2, 3, 4 ಮೀನನ್ನು ಮಸಾಲ ಫ್ರೈ ಮಾಡ್ತಾ ಇದ್ದೇನೆ. ಹೀಗೇ ತೆಂಗಿನ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು, ಒಳ್ಳೆಯದು. ತೆಂಗಿನ ಎಣ್ಣೆ ತುಂಬ ಒಳ್ಳೆಯದು ಹೆಲ್ತಿಗೆ. ನೋಡಿ ಯಾವ ರೀತಿ ಬಂದಿದೆ. ನಿಮಗೆ ನನ್ನ ರವಾ ಫ್ರೈ ಮತ್ತು ಮಸಾಲ ಫ್ರೈ ಇಷ್ಟ ಆದರೆ ಒಂದು ಕಮೆಂಟ್ ಮಾಡಿ, ಮತ್ತು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ರೆಸಿಪಿಯೊಂದಿಗೆ ಸಿಗ್ತೇನೆ. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್. ನೀವು ಕೂಡ ಈ ರೀತಿಯ ಮಸಾಲ ಫ್ರೈ ಎಂಜಾಯ್ ಮಾಡಿ. ಬಾಯ್ ಬಾಯ್.